ಇಲ್ಲಿ ನಾವು ಮೇಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಿಮ್ಮ ಮೇಟ್ರಿಕ್ಸ್ ಎ ಮತ್ತು ಮೇಟ್ರಿಕ್ಸ್ ಬಿ ಆರ್ಡರ್ ನೋಡ್ಕೊಳ್ಳಿ. ಮೇಟ್ರಿಕ್ಸ್ ಎ ಇನ್ ಆರ್ಡರು 2 rows 2 columns 2x2 ಬರುತ್ತೆ. ಮೇಟ್ರಿಕ್ಸ್ ಬಿ ಆರ್ಡರು 2 rows 3 columns 2x3 ಬರುತ್ತೆ. ಒಂದೊಂದೇ ಸ್ಟೆಪ್ಪು ನಿಧಾನಕ್ಕೆ ಇಲ್ಲಿ ಅನಿಮೇಟ್ ಆಗಿದೆ. ಅಬ್ಸರ್ವ್ ಮಾಡಿ, ನಂಬರ್ಗಳು ಏನೇನು ಬರುತ್ತೋ ಅದನ್ನೆಲ್ಲ ನೋಡಿ, ಮತ್ತು ಮುಂದಿನ ಸ್ಟೆಪ್ಪಲ್ಲಿ ಏನು ನಂಬರ್ ಬರ್ಬೋದು ಅಂತ ಹೇಳಿ ಯೋಚನೆ ಮಾಡಿ. ಏನು ನಂಬರ್ ಬರುತ್ತೆ ಇವಾಗ ಯೋಚನೆ ಮಾಡಿ. ಕೆಂಪು ನಂಬರ್ ಏನು ಬರಬಹುದು ಯೋಚನೆ ಮಾಡಿದ್ರಾ? ಸರಿ ಇದೆಯಾ? ಮತ್ತು ಈ ಕೊನೆಯ ಉತ್ತರ ರಿಸಲ್ಟಿಂಗ್ ಮ್ಯಾಟ್ರಿಕ್ಸಲ್ಲಿ ಏನು ನಂಬರ್ ಬರಿತೀವಿ ನಾವು ಇವಾಗ ಯೋಚನೆ ಮಾಡಿ. 40. ಇದು ನಿಮ್ಮ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್. ಸರಿ, ಇವಾಗ ಈ ಸ್ವಲ್ಪ ಒಂದೆರಡು ಕಂಡೀಷನ್ಗಳಿದೆ, ಅದನ್ನು ನೋಡ್ಕೊಂಡು ಮುಂದುವರಿಯೋಣ. ಅಂತ ಹೇಳಿದ್ರೆ, ಕಂಡೀಷನ್ ಸ್ಯಾಟಿಸ್ಫೈ ಬಿಫೋರ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನು ಎಲ್ಲ ಮ್ಯಾಟ್ರಿಕ್ಸ್ ಜೊತೆನೂ ಮಾಡೋದಕ್ಕಾಗಲ್ಲ. ಒಂದು ಕಂಡೀಷನ್ ಇರಬೇಕು. ಏನಪ್ಪ ಅಂತ ಹೇಳಿದ್ರೆ, ಇನ್ನರ್ ಡೈಮೆನ್ಷನ್ ಹ್ಯಾವ್ ಟು ಬಿ ಸೇಮ್. ಈ ಇನ್ನರ್ ಡೈಮೆನ್ಷನ್ ಏನು ಅಂತ ಹೇಳಿ ಇಲ್ಲಿ ನೋಡೋಣ. ನಿಮ್ಮ ಹತ್ರ 2 ಮ್ಯಾಟ್ರಿಕ್ಸ್ ಇದೆ, ಎ ಆ್ಯಂಡ್ ಬಿ. ಅದರ ಡೈಮೆನ್ಷನ್ನು, ಅದರ ಆರ್ಡರು 3x5 5x4. ಇಲ್ಲಿ ಏನು ಸಮವಾಗಿದೆ ನೋಡಿ, ಈ ನಂಬರ್ಗಳು ಅಲ್ವಾ, ದೇ ಆರ್ ಇನ್ಸೈಡ್. ಒಂದು ರೀತಿಯಲ್ಲಿ 3 5 5 4 ನಡುವೆ ಇರುವಂಥ ನಂಬರ್ ಏನಂದರೆ 5 5. ಸೊ ಹಿಯರ್ ದ 5 5 ಆರ್ ಯುವರ್ ಇನ್ನರ್ ಡೈಮೆನ್ಷನ್. ನೆಕ್ಸ್ಟು, ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಪಾಸಿಬಲ್. ಯಾವುದರಲ್ಲಿ? ಇದೇ ಮ್ಯಾಟ್ರಿಕ್ಸು, ಸೇಮ್ ಮ್ಯಾಟ್ರಿಸಸ್, ಆದರೆ ಇದರಲ್ಲಿ ಮಲ್ಟಿಪ್ಲಿಕೇಶನ್ ಸಾಧ್ಯ ಇಲ್ಲ. ಏನಕ್ಕಂತ ನೋಡಿ, ಏನಕ್ಕಂತ ಹೇಳಿದ್ರೆ ಇಲ್ಲಿ ಇನ್ನರ್ ಡೈಮೆನ್ಷನ್ನು ಬದಲಾಗಿದೆ. ದ ಇನ್ನರ್ ಡೈಮೆನ್ಷನ್ ಆರ್ ನಾಟ್ ದ ಸೇಮ್. ನೆಕ್ಸ್ಟ್ ಕೊನೆಯದಾಗಿ ಆರ್ಡರ್ ಆಫ್ ದ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ಅಂತ ಹೇಳಿ ಇಲ್ಲಿ ನೋಡಿ. ಇಲ್ಲಿ ಅಬ್ಸರ್ವ್ ಮಾಡಿ, ಆರ್ಡರ್ ಆಫ್ ದ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ 2x3. ಸರಿ, 2x3 ಈ ಪರ್ಟಿಕ್ಯುಲರ್ ಡೈಮೆನ್ಷನ್ನು ಯಾವ ಮ್ಯಾಟ್ರಿಕ್ಸಿಂದ ಇನ್ಫ್ಲೂಯೆನ್ಸ್ ಆಗ್ತದೆ? ಎಲ್ಲಿಂದ ಬರ್ತಾ ಇದೆ ಇದು? ಮ್ಯಾಟ್ರಿಕ್ಸ್ ಬಿ ಅಲ್ವಾ? ಆ ಥರ ಕಾಣ್ತಾ ಇದೆ. ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಮೊದಲು ಆರ್ಡರ್ ನೋಡ್ಕೊಳ್ಳಿ. ನೋಡಿದ್ರಾ? ಇದು 3x2, ಇದು 2x3. 2 rows 2x4 ಆ್ಯಕ್ಚುಲಿ, 2 rows 4 columns. ಇದು ನಿಮ್ಮ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್. ರೋ ಎಲ್ಲಿಂದ ತೊಗೊಂಡಿದ್ದಾರೆ? ನಂಬರ್ ಆಫ್ ರೋಸು. ನಂಬರ್ ಆಫ್ ಕಾಲಮ್ಸ್ ಎಲ್ಲಿಂದ ಬರ್ತದೆ ಯೋಚನೆ ಮಾಡಿ. ನಂಬರ್ ಆಫ್ ರೋಸು ಮೊದಲೇ ಮ್ಯಾಟ್ರಿಕ್ಸಿಂದ, ನಂಬರ್ ಆಫ್ ಕಾಲಮ್ಸು ಎರಡನೇ ಮ್ಯಾಟ್ರಿಕ್ಸಿಂದ. ಸರಿನಾ? ಸೊ ಹೇಳಬೇಕು ಅಂತ ಹೇಳಿದ್ರೆ, ಇನ್ನೂ ಸಿಂಪಲ್ಲಾಗಿ, ಇನ್ನೂ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ, ದ ಔಟರ್ ಮ್ಯಾಟ್ರಿಕ್ಸ್ ಇನ್ಫ್ಲುಯೆನ್ಸಸ್ ದ resulting matrices order. Outer dimension defines the order of resulting matrix. ಸೊ ಇಲ್ಲಿ ಜನರಲ್ ಸ್ಟೇಟ್ಮೆಂಟ್ ಇದೆ ನೋಡಿ. ಇಲ್ಲಿ ಇಫ್ ಮ್ಯಾಟ್ರಿಕ್ಸ್ ಎ ಇಸ್ ಆಫ್ ದ ಆರ್ಡರ್ n by n, m by n and b is of the order n by p, then the product will be of the order m by p. ಸರಿನಾ? ಸೊ ಆ್ಯಕ್ಚುಯಲ್ ಮಲ್ಟಿಪ್ಲಿಕೇಶನ್ ಹೇಗಾಗುತ್ತೆ?
To get the I comma kth element of the vector or the matrix C, we have to take the ith row and the kth column. Then multiply the elements element wise and take the sum of all of this product ಅಂತ ಹೇಳ್ತು ಅಂದರೆ ಇದು ನಮ್ಮ ಮೇಟ್ರಿಕ್ಸ್ ಸಿ ಅಂತ ತಿಳ್ಕೊಳ್ಳಿ. ಸೊ ವೆಕ್ಟರ್ ಮೇಟ್ರಿಕ್ಸ್ ಎ ಮತ್ತು ಮೇಟ್ರಿಕ್ಸ್ ಬಿ ಇಲ್ಲಿ ಬರೆದಿದ್ದೀವಿ. ಮತ್ತೊಂದು ಸತಿ ಬರೆಯೋದಕ್ಕೋಗಲ್ಲ ನಾನು. ಸೊ ಇದು ನಮ್ಮ ಮೇಟ್ರಿಕ್ಸ್ ಎ, ಇದು ನಮ್ಮ ಮೇಟ್ರಿಕ್ಸ್ ಬಿ. ಸೊ ದಿಸ್ is of the order 2 by 2 and this is of the order 2 by 3. ಹಾಗಾಗಿ ನಮ್ಮ ರಿಸಲ್ಟಿಂಗು 2 by 3 ಆಗುತ್ತೆ. 2 from the into the first matrix and 3 from the second matrix, outer dimension. ಸರಿನಾ? So this is 2 by 3. ಹಾಂ, ಇವಾಗ C11 ಇದು C12, ಇದು ನಿಮ್ಮ C13. This is C21, second row first column, second row second column, second row third column ಅಲ್ವಾ? C11 ಎಲ್ಲಿಂದ ಬರುತ್ತೆ? ಫಸ್ಟ್ ರೋ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ದ ಫಸ್ಟ್ ಕಾಲಮ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಇವೆರಡರಲ್ಲಿ ನಾವು ಎಂಥ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ನೋಡಿ ಇಲ್ಲಿ, ಎಲಿಮೆಂಟ್ ವೈಸ್ 1 ಮತ್ತು 0.5, 2 ಮತ್ತು 0 0. ಇದನ್ನು ಇನ್ನೊಂದು ರೀತಿಯಲ್ಲಿ ನೋಡ್ತೀನಿ ನೋಡಿ ಇವಾಗ. ಹಾಂ, ಮತ್ತೊಂದು ಸತಿ ಮಾಡಿ ನೋಡ್ತೀನಿ ನೋಡಿ. ಇದು ಫಸ್ಟ್ ಎಲಿಮೆಂಟು, ಇದು ಕೂಡ ಫಸ್ಟ್ ಎಲಿಮೆಂಟು, ಫಸ್ಟ್ ಆ್ಯಂಡ್ ಫಸ್ಟ್. ಆಮೇಲೆ ಸೆಕೆಂಡ್ ಆ್ಯಂಡ್ ಸೆಕೆಂಡ್, ಸೆಕೆಂಡ್ ಆ್ಯಂಡ್ ಸೆಕೆಂಡ್, ಸೆಕೆಂಡ್ ಆ್ಯಂಡ್ ಸೆಕೆಂಡ್. ಸೊ ಮಲ್ಟಿಪ್ಲೈ ಮಾಡಿ ಎಲಿಮೆಂಟ್ ವೈಸು ಅಂತ ಹೇಳಿದ್ರೆ 1 ಮತ್ತು 0.5 ಇರುತ್ತೆ. 2 into 0 is 0. 1 into 2 is 2, 2 into 5 is 10. 1 into minus 1 is minus 1, 2 into 2 is 4. ಇದು ಮಾಡಾದಮೇಲೆ ಆ್ಯಡ್ ಮಾಡಿ. 0.5 plus 0 is 0. ಸೊ ಇದೆಲ್ಲ ಬದಲಾಗುತ್ತೆ. ಫಸ್ಟ್ 3 ಎಲಿಮೆಂಟ್ಸ್ ಬರೀತಾನೆ. ಇದು 0.5 plus 0 is 0.5. 2 plus 10 is 12. Minus 1 and 4 is 3. ಸರಿನಾ? ನೆಕ್ಸ್ಟು C21 ಅಂತ ಹೇಳಿದ್ರೆ ಸೆಕೆಂಡ್ ರೋ ಆಫ್ ದ ಫಸ್ಟ್ ಕಾಲಮ್. ಇದು 1 ಅಂತ ಹೇಳಿದ್ರೆ ಸೆಕೆಂಡ್ ರೋ ಆಫ್ ದ ಫಸ್ಟ್ ಮೇಟ್ರಿಕ್ಸ್. ತಪ್ಪು ಹೇಳಿದೆ ನಾನು. ಸೆಕೆಂಡ್ ರೋ ಆಫ್ ದ ಫಸ್ಟ್ ಮೇಟ್ರಿಕ್ಸ್ ಮತ್ತು ಇದು ಫಸ್ಟ್ ಕಾಲಮ್ ಆಫ್ ದ ಸೆಕೆಂಡ್ ಮೇಟ್ರಿಕ್ಸ್ C21. ಆಯಿತಾ? ದಿಸ್ ಇಸ್ ಸೆಕೆಂಡ್ ರೋ ಆಫ್ ಫಸ್ಟ್ matrix and first column of second matrix. ಸೊ ಇಲ್ಲೇನು ಬರುತ್ತೆ? 5 ಮತ್ತು 0.5, 2.5, 6 ಮತ್ತು 0 0. ಅವೆರಡನ್ನು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 2.5. ಸೊ ಇಲ್ಲಿ 5 and 2, 6 and 5, 10 and 30, 5 and minus 1, 6 and 2, 12. ಸೊ ನಿಮ್ಮ ರಿಸಲ್ಟ್ ಬಂದಿಲ್ಲಿ 2.5, 40, ಕೊನೆಯದಾಗಿ 7. ಸೊ ಇದೇ ನಮ್ಮ ಉತ್ತರ. ಸರಿ ಇದೆಯಾ? ಇನ್ನೊಂದು ಉದಾಹರಣೆ ನೋಡ್ಬಿಡಿ. ಇದರಲ್ಲಿ ನೀವು ಗೆಸ್ ಮಾಡಿ. ಇದೆಲ್ಲ ಹಾಂ, ಇದು ಗೆಸ್ ಮಾಡಿ. ನಂಬರ್ ಬರುತ್ತೆ ಇಲ್ಲಿ 1 ಮತ್ತು 2 is 2, 2 ಮತ್ತು 6 is 12. ಅವೆರಡನ್ನು ಆ್ಯಡ್ ಮಾಡಿ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ C12 ಬರಬೇಕಿದು. C12 ಈ ಜಾಗದಲ್ಲಿ ಬರುತ್ತೆ. ಸರಿ ಇದೆ. ಏನು ಉತ್ತರ ಬರುತ್ತೆ ಇಲ್ಲಿ? 24.
ಕೊನೆಯದಾಗಿ 30. 6 + 24 30. 37. 12 32 44. ಹಾಂ, ಸೊ ಇದೇ ರೀತಿಯಲ್ಲಿ ನೀವು ಒಂದೊಂದಾಗಿ ಯೋಚನೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಎಲ್ಲಿ ಯಾವ ನಂಬರ್ ಹೋಗುತ್ತೆ ಅಂತ ಹೇಳೋದು ಮುಖ್ಯ, ಆಯಿತಾ? ಸೊ ಇದೇ ನಿಮ್ಮ ಉತ್ತರ, ಸರಿನಾ ಹುಡುಗರ? ಹಾಂ, ಪ್ರತಿಯೊಂದು ವಿಷಯನೂ ಬರ್ಕೊಬೇಕಿಲ್ಲಿ. ಇದರಲ್ಲಿ C13 ಬರ್ಕೊಳ್ಳಿ, ಮಿಕ್ಕಿದೆಲ್ಲ ಬೇಡ. ಅಂದರೆ C12 C11 ಬೇಡ. ಹೌ ಟು ಮಲ್ಟಿಪ್ಲೈ ಅಂತ ಹೇಳೋದೆಲ್ಲ ಬರ್ಕೊಂಡು ಈ ಕೊನೆಯವರೆಗೂ ಬರ್ಕೊಂಡು C11 C12 ಬೇಡ, C13 ಬರ್ಕೊಳ್ಳಿ. ಮತ್ತು ಇದರಲ್ಲಿ C21 ಬರ್ಕೊಳ್ಳಿ.